ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಎಲ್ಲಿ ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ ಐಟಿ-ಬಿಟಿ ಹಬ್ಗೆ ಚಿರತೆ ಎಂಟ್ರಿ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಚಿರತೆ ಓಡಾಟದ ದೃಶ್ಯ. ಆತಂಕದಲ್ಲಿರುವ ಐಟಿ ಮಂದಿ, ಚಿರತೆ ಸೆರೆಗೆ ಆಗ್ರಹ. ಹೌದು, ಅದು ನಸುಕಿನ ಜಾವ 3 ಗಂಟೆಯ ಸಮಯ. ಆ ಹೆದ್ದಾರಿಯಲ್ಲಿ ವಾಹನಗಳ ಓಡಾಟದ ಸಂಖ್ಯೆ ಕೂಡ ಕಡಿಮೆ ಇತ್ತು. ಈ ವೇಳೆ ರಸ್ತೆ ದಾಟಿ ಚಿರತೆ ಹೋಗ್ತಾ ಇದ್ದ ದೃಶ್ಯವನ್ನು ಕಂಡು ಅಲ್ಲಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಐಟಿ-ಬಿಟಿ ಹಬ್ ಅಂತಲೇ ಖ್ಯಾತಿಯಾಗಿರುವ ಎಲೆಕ್ಟ್ರಾನಿಕ್ ಸಿಟಿ ಮೊದಲನೇ ಹಂತದ ಟೋಲ್ ಗೇಟ್ ಬಳಿ ಚಿರತೆಯೊಂದು ರಸ್ತೆಯನ್ನು ದಾಟಿ ಹೋಗಿದೆ. ನಸುಕಿನ ಜಾವ 3 ಗಂಟೆ ಸಮಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಪನಕ್ ಇಂಡಿಯಾ ಕಂಪನಿ ಭಾಗದಿಂದ NTTF ಗ್ರೌಂಡ್ ಭಾಗಕ್ಕೆ ಹೋಗಿದೆ. ಟೋಲ್ ಪ್ಲಾಜಾದಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿ ಸಿಸಿಟಿವಿ ಕಡೆ ಕಣ್ಣಾಡಿಸಿದಾಗ ಚಿರತೆ ಓಡಾಡಿರುವ ದೃಶ್ಯ ಕಂಡು ಶಾಕ್ ಆಗಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಐಟಿ ಹಬ್ ಆಗಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಲಿ ರಾತ್ರಿ ಚಿರತೆ ಕಾಣಿಸ್ಕೊಂಡಿದೆ. ಹಾಗಾಗಿ ಪದೇ ಪದೇ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಜಿಗಣಿ ಸುತ್ತಮುತ್ತ ಚಿರತೆ ಕಾಣಿಸ್ಕೊಳ್ತಿತ್ತು. ಹಾಗಾಗಿ ಇವತ್ತು ಎಲೆಕ್ಟ್ರಾನಿಕ್ ಸಿಟಿಲಿ ಕಾಣಿಸ್ಕೊಂಡ್ರ ಹಿನ್ನೆಲೆ ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಈ ಒಂದು ಏನು ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ಬಳಿ ರಾತ್ರಿ ಒಂದು 3 ಗಂಟೆ ಸಮಯದಲ್ಲಿ ಚಿರತೆ ಇಲ್ಲೇ ಓಡಾಡುವಂಥದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂಥದ್ದು. ಎಲ್ಲ ಒಂದ್ ಕಡೆಗೆ ಐಟಿ-ಬಿಟಿ ಸಿಟಿ ಆಗಿರೋದ್ರಿಂದ ಸಾವಿರಾರು ಐಟಿ-ಬಿಟಿ ಉದ್ಯೋಗಿಗಳು ಈ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ರಾತ್ರಿ ಸಹ ಸಾಕಷ್ಟು ಚಿರತೆ ರಸ್ತೆಗೆ ಬಂದ ಸಂದರ್ಭದಲ್ಲಿ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋ ಚಾಲಕ ಗಮನಿಸಿ ನಂತರ ಆ ವಿಚಾರವನ್ನ ಪೊಲೀಸರಿಗೆ ಮುಟ್ಟಿಸಿರುವಂಥದ್ದು. ಬೆಳಿಗ್ಗೆ ಪೊಲೀಸರು ಎಂದಿನಂತೆ ಬಂದು ಸಂಪೂರ್ಣವಾಗಿ ಈ ಕಾಂಪೌಂಡ್ ವಾಲ್ ಇರ್ಬೋದು ಅಥವಾ ಇಲ್ಲಿರುವಂತಹ ಪೊದೆಗಳಲ್ಲೂ ಸಹ ಎಲ್ಲಾ ಕಡೆ ಹುಡುಕಾಡಿದ್ರು. ಜೊತೆಗೆ NTTF ಕಾಲೇಜಿನ ಆವರಣದಲ್ಲೂ ಸಹ ಸಾಕಷ್ಟು ಹುಡುಕಾಟ ನಡೆಸಿದ್ರು. ಜೊತೆಗೆ KRPುರಂ ವಲಯದ ಅರಣ್ಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಬರ್ತಾರೆ. ಸಂಪೂರ್ಣವಾಗಿ ಕ್ಯಾಂಪಸ್ ಅನ್ನ ಎಲ್ಲಾ ಕಡೆಯೂ ಹುಡುಕಾಟವನ್ನ ಮಾಡ್ತಾರೆ. ಎಲ್ಲೂ ಸಹ ಚಿರತೆ ಪತ್ತೆ ಆಗಿಲ್ಲ. ಅಂದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು 20 ಎಕರೆ ಪ್ರದೇಶದಲ್ಲಿ ಒಂದು ಆಳ್ಬಿದ್ದ ಒಂದು ಪೊದೆಗಳು ತುಂಬಿಕೊಂಡಿರುವಂತಹ ಜಾಗದಲ್ಲಿ ಖಾಲಿ ಇರುವಂತದ್ದು. ಹಾಗಾಗಿ ಚಿರತೆ ಆ ಕಡೆ ಹೋಗಿದೆ ಅನ್ನೋ ಮಾಹಿತಿಯನ್ನ ಈಗ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇರೋದು. ಇನ್ನು ಇಷ್ಟು ದಿನಗಳ ಕಾಲ ಚಿರತೆಯು ಆನೇಕಲ್ ಭಾಗದ ಜಿಗಣಿ, ಕ್ಯಾಲಸನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಕಡೆಗಳಲ್ಲಿ ಕಾಣಿಸಿಕೊಳ್ತಿತ್ತು. ಅರಣ್ಯ ಇಲಾಖೆಯು ಸಹ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೀಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಚಿರತೆ ಕಾಣಿಸಿಕೊಂಡಿರೋದು ಐಟಿ ಸಿಟಿ ಮಂದಿಯನ್ನ ಆತಂಕಕ್ಕೀಡು ಮಾಡಿದೆ. ಇನ್ನು KRಪುರಂ ಝೋನ್ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಗತ್ಯವಿದ್ದಲ್ಲಿ ಚಿರತೆಯ ಸೆರೆಗೆ ಬೋನಿಡುವುದಾಗಿ ಹೇಳಿದ್ದಾರೆ. ಬೆಳಿಗ್ಗೆ ನಮಗೊಂದು ಅಪ್ಡೇಟ್ ಸಿಕ್ಕಿತ್ತು. ಇದು ಟೋಲ್ ಗೇಟ್ ಕ್ಯಾಮ್ರಾದಿಂದ ಲೆಪರ್ಡ್ ಪಾಸ್ ಆಗಿದೆ ಅಂತ ಒಂದು ಮೆಸೇಜ್ ಇತ್ತು. ಕಾಂಪೌಂಡ್ ವಾಲ್ ಹತ್ರ ನಮಗೆ ಇಮೇಜಸ್ ಸಿಗ್ತಾ ಇತ್ತು. ಆ ಕಾರಣಕ್ಕೆ ಆಸ್ ಎ ಪ್ರಿಕಾಷನರಿ ಎಲ್ಲ ಕ್ಯಾಂಪಸ್ ಅಲ್ಲಿ ಚೆಕ್ ಮಾಡಿದ್ವಿ, CCTV ಕ್ಯಾಮ್ರಾ ಚೆಕ್ ಮಾಡಿದ್ವಿ. ಆ ತರ ಲೊಕೇಟ್ ಆಗಿಲ್ಲ. ರೀಕನ್ಫರ್ಮ್ ಮಾಡಕ್ಕಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು ಇವತ್ತು. ಅವರು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಜಸ್ಟ್ ಈಗ. ಆ ತರದೇನ್ ಇಲ್ಲಿ ಫೈಂಡ್ ಔಟ್ ಆಗಿಲ್ಲ. ಬಟ್ ಕ್ಯಾಮ್ರಾದಲ್ಲಿ ಒಂದು ಇಮೇಜ್ ಇತ್ತು ಕಾಂಪೌಂಡ್ ವಾಲ್ ಕಡೆಯಿಂದ ಮೂವ್ ಆಗೋದು. ಸೊ ವಿ ಹ್ಯಾವ್ ಟು ಬಿಕಾಸ್ ಇಸ್ ಎ ಟ್ರೈನಿಂಗ್ ಸೆಂಟರ್ ನಾವು ಪ್ರಿಕಾಷನ್ ತಗೊಂಡಿದ್ವಿ. ಒಟ್ನಲ್ಲಿ ಇಷ್ಟು ದಿನ ಬನ್ನೇರುಘಟ್ಟ ಕಾಡಂಚಿನ ಭಾಗ ನಿರ್ಜನ ಪ್ರದೇಶಗಳತ್ತ ಚಿರತೆ ಕಾಣಿಸ್ಕೊಳ್ತಿತ್ತು. ಆದ್ರೆ ಇದೀಗ ಚಿರತೆ ಐಟಿ-ಬಿಟಿ ಹಬ್ಗೆ ಎಂಟ್ರಿ ಕೊಟ್ಟಿರೋದು ಆತಂಕ ಹೆಚ್ಚಿಸಿದೆ. ಇನ್ನಾದ್ರೂ ಕಾರ್ಯಾಚರಣೆಯನ್ನ ನಡೆಸಿ ಚಿರತೆಯ ಓಟಕ್ಕೆ ಅರಣ್ಯ ಇಲಾಖೆ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.